ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೆ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜಾನಕಮ್ಮನ ಅಂತಿಮ ದರ್ಶನಕ್ಕೆ ಸಾವಿರಾರು ಜನಸಾಗರವೇ ಹರಿದು ಬರ್ತಾ ಇದೆ. ಹಂಸಲೇಖ, ಶಾಸಕ ಶ್ರೀವತ್ಸ ಸೇರಿದಂತೆ ಗಣ್ಯಾತಿ ಗಣ್ಯರು ಗಾನ ಸರಸ್ವತಿಗೆ ಕಂಬನಿಯನ್ನ ಮಿಡಿಯುತ್ತಿದ್ದಾರೆ. ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಗಾಯಕಿ BR ಛಾಯಾ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರಪ್ಪ. ತಾವೇನ್ ಹೇಳ್ತೀರಿ, ಯಾವ ರೀತಿ ಶ್ರದ್ಧಾಂಜಲಿ ಸಲ್ಲಿಸ್ತೀರಿ ಜಾನಕಮ್ಮನಿಗೆ? ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೀನಿ. ದೊಡ್ಡ ಲೆಜೆಂಡ್ ಅವ್ರ ಬಗ್ಗೆ ಮಾತಾಡಕ್ ನಾನು ತುಂಬಾ ಚಿಕ್ಕವಳಾಗ್ತೀನಿ. ಯಾಕೆಂದ್ರೆ ಅಂಥ ಗಾಯಕಿ, ಅಂಥ ಒಂದು ದೈವಿಕವಾದಂಥ ಒಂದು ನೇಚರ್ ಇರುವಂತ ಗಾಯಕಿ ಅಂತಾರಲ್ಲ, ಹಾಗೆ ಅವ್ರ ತರ ಯಾರೂ ಬರೋದಿಲ್ಲ. ಯಾಕೆಂದ್ರೆ ಸಾವಿರಾರು ಹಾಡುಗಳು ನಮ್ಮಂತ ಗಾಯಕಿಯರ್ಗಂತೂ ಅವರ ಮಾರ್ಗದರ್ಶನ ತುಂಬಾ ಸಿಕ್ಕಿದೆ. ಅವ್ರ ಎದುರುಗಡೆ ಸಿಕ್ಕದೇ ಇದ್ರು ಅವರ ಹಾಡುಗಳಿಂದ ನಾವು ಸುಮಾರು ತುಂಬಾ ಕಲ್ತಿದೀವಿ. ಮತ್ತೆ ನಮ್ ತಾಯಿ ಹೆಸರು ಜಾನಕಿ ಅಂತಾನೆ. ಸೊ ಅವ್ರನ್ನ ನಾನು ತುಂಬಾ ಹತ್ತಿರದಿಂದ ಬಲ್ಲೆ. ನಾನು ಫೀಲ್ಡ್ ಗೆ ಎಂಟರ್ ಆಗಿದ್ದೆ ಅವಾಗ ಅವರು ಸುಮಾರು ಹಾಡುಗಳು ಹಾಡಿದ್ರು. ನಾನು 85 ಇಂದ ನಾನು ಚೆನ್ನೈಗೆಲ್ಲ ರೆಕಾರ್ಡಿಂಗ್ ಎಲ್ಲ ಹೋಗ್ತಾ ಇದ್ದೆ. ನೋಡಿ ಇವಾಗ ಸೋಷಿಯಲ್ ಮೀಡಿಯಾನಲ್ಲಿ ಅವ್ರ ಎಷ್ಟೊಂದು ಫೋಟೋಸ್ ಹಾಕ್ತಾ ಇದಾರಲ್ಲ, ಎಲ್ರಿಗೂ ಎಷ್ಟು ಆತ್ಮೀಯರಾಗಿ ಅವರು ಒಂದು ತಾಯಿ ತರನೇ ಪ್ರತಿಯೊಬ್ಬರನ್ನು ಟ್ರೀಟ್ ಮಾಡೋರು. ಒಂಥರ ಯಾವ ಒಂದು ಹಮ್ಮು ಬಿಮ್ಮು ಏನೂ ಇಲ್ಲ. ಅಷ್ಟು ಒಂಥರ ಹೋದವ್ರನ್ನೆಲ್ಲಾನು ಪ್ರೀತಿಯಿಂದ ಮಾತಾಡಿಸಿ, ಯಂಗ್ಸ್ಟರ್ಸ್ ಸಿಂಗರ್ಸ್ ಇರ್ಬೋದು ಅವ್ರಿಗೂ ಅಷ್ಟೇ ಎನ್ಕರೇಜ್ ಮಾಡಿ, ನಾನಂತೂ ಗಾಯಕಿಯಾಗಿ ತುಂಬಾ ಕಲ್ತಿದ್ದೀನಿ ಅವ್ರ ಹತ್ರ. ಯಾಕೆಂದ್ರೆ ಅವರು ಹಾಡೋದು ಮೈಕ್ ಮುಂದೆ ನಿಂತ್ರು ಅಂದ್ರೆ ಸರಸ್ವತಿನೇ. ಅವರು ಒಂದು ಮುಖ ಆ ಕಡೆ ಈ ಕಡೆ ಕೂಡ ಹೋಗ್ತಿರ್ಲಿಲ್ಲ, ಮೈಕಿಗೆ ಅಷ್ಟೇ ಫೇಸ್ ಮಾಡಿ ಒಂದು ಹೈ ಪಿಚ್ ಹಾಡೋವಾಗ್ಲೂ ಒಂದು ಮುಖಭಾವ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಹಾಡೋರು ಅವರು. ಅವರು ಇವಾಗ ಸುಮ್ನೆ ಹೋಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಯಾವತ್ತೂ ಅವರ ಹಾಡುಗಳಿಂದ ಅವರು ಹೋಗಿಲ್ಲ ಅಂತಾನೆ ನನಗನ್ಸುತ್ತಪ್ಪ. ಮೇಡಮ್, ತಾವು ಇತ್ತೀಚೆಗೇನಾದ್ರೂ ಅವ್ರನ್ನ ಭೇಟಿಯಾಗಿದ್ದು ಅಥವಾ ಅವ್ರ ಜೊತೆ ಮಾತಾಡಿದ್ದೇನಾದ್ರೂ ನೆನಪಿದ್ಯಾ? ಇಲ್ಲ, ಅಂದ್ರೆ ಯಾವಾಗೋ ಸುಮಾರು ವರ್ಷಗಳಿಂದ ಭೇಟಿ ಆಗಿದ್ದೀನಿ. ಬಟ್ ಅವ್ರ ಹಾಡುಗಳು ಹೇಳದ್ನಲ್ಲ, ನಾವು ಹಾಡ್ತಾನೆ ಇರ್ತೀವಿ, ಅವ್ರು ನಮ್ಮಿಂದ ದೂರ ಆಗಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ಕಾರ್ಯಕ್ರಮಗಳಲ್ಲಿ ಜಾನಕಮ್ಮನವರ ತಮಗೆ ವಿಶೇಷವಾದದ್ದು, ತಮಗೆ ಬಹಳ ಫೇವ್ರೇಟ್, ಯಾವಾಗ್ಲೂ ಆ ಹಾಡನ್ನು ತಾವು ಹಾಡ್ತಾ ಇಡ್ತೀರಿ ಅನ್ನೋದಾದ್ರೆ ಯಾವ ಹಾಡದು? ನಾನ್ ಅದೇ ಹೇಳ್ತಾ ಇದ್ದೆ, ನಾನು ಎಷ್ಟೊಂದ್ಸತಿ ಕಾರ್ಯಕ್ರಮಗಳಲ್ಲಿ ನನ್ನ ಹಾಡೇ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ನಮ್ಮಿಬ್ಬರನು ಮತ್ತೆ ಬಂಧಿಸಿ ಹೋದ ಕಾಣೆ ಸುಖದ ಸ್ವಪ್ನಗಾನ ಎದೆಯ ಆಸೆತವನ. ಸುಮಾರು ಹಾಡುಗಳು, ಯಾವ್ದು ಹಾಡ್ಲಿ ಯಾವ್ದು ಬಿಡ್ಲಿ, ಅಷ್ಟು ಒಳ್ಳೊಳ್ಳೆ ಹಾಡುಗಳು ಅವ್ರು ಹಾಡಿರೋದು. ಉಡುಗೊರೆಯೊಂದ ತಂದ ಎನ್ನಯ ಮನದಾನಂದ, ಕರೆತರು ಕೇಳದೆ ಸುಂದರನೆಯೇ ನನ್ನಲ್ಲಿ ಈ ಮೌನ. ಕ್ಲಾಸಿಕಲ್ ಇರ್ಬೋದು, ಒಂದು ಕ್ಯಾಬ್ರೆ ಸಾಂಗ್ ಇರ್ಬೋದು, ಮಕ್ಕಳ ಹಾಡಿರ್ಬೋದು, ಒಂದು ಡಿವೋಷನಲ್ ಇರ್ಬೋದು, ಯಾವುದು ಇಲ್ಲ ಅಂತ ಹೇಳಿ ನಾನು ಅಷ್ಟು ಒಳ್ಳೊಳ್ಳೆ ಹಾಡುಗಳು ಹಾಡಿದಾರೆ ಅವರು. ಮತ್ತೆ ಇನ್ನೊಂದು, ಈ ಅವಾಗೆಲ್ಲ ಕರ್ನಾಟಕ ಸರ್ಕಾರ ಪ್ಲೇಬ್ಯಾಕ್ ಸಿಂಗರ್ಸ್ಗೆ ಪ್ರಶಸ್ತಿ ಅಂತ ಏನು ಕೊಡ್ತಾ ಇರ್ಲಿಲ್ಲ. ಅವಾಗ ಜಾನಕಿ ಅಮ್ಮ ನೀವು ಸಿಂಗರ್ಸ್ಗೆ ಒಂದು ರೆಕಗ್ನೈಸ್ ಮಾಡಿ ಅವ್ರಿಗೆ ಪ್ರಶಸ್ತಿ ಕೊಡ್ಲಿಲ್ಲ ಅಂದ್ರೆ ನಾನು ಹಾಡೋದೇ ಇಲ್ಲ ಅಂತ ಹೇಳಿ ಕೆಲವು ದಿನಗಳು ಅವರು ಹಾಡ್ಲಿಲ್ಲ. ಸೊ ಅದಾಗಿ ಕೆಲವು ದಿನಗಳಾದ್ಮೇಲೆ ನನಗೆ ಕಾಡಿನ ಬೆಂಕಿ ಚಿತ್ರಕ್ಕೆ ಪ್ರಶಸ್ತಿ ಬಂತು, ಹಾಡ್ಗೆ, ಋತುಮಾನ ಸಂಪುಟದಿ ಹಾಡ್ಗೆ. ಅವಾಗ ನನ್ಗೆ ಪರ್ಸನಲ್ ಆಗಿ ಫೋನ್ ಮಾಡಿ, ನೋಡು ಅಟ್ಲೀಸ್ಟ್ ಸಿಂಗರ್ಸ್ ನ ರೆಕಗ್ನೈಸ್ ಮಾಡಿದ್ರಲ್ಲ, ನಿನ್ಗೆ ಅವಾರ್ಡ್ ಬಂದಿದ್ ನನಗ್ ತುಂಬಾ ಖುಷಿ ಆಗಿದೆ ಅಂತ ಅವರು ನನಗೆ, ಅವ್ರ ಮುಂದೆ ನಾನು ಏನೂ ಇಲ್ಲ, ಒಂದು ಸಾಸಿವೆ ಕಾಳಷ್ಟು ಇಲ್ಲ ಅಂತಾನೆ ಹೇಳ್ಬೋದು, ನನಗ್ ಫೋನ್ ಮಾಡಿ ಕಂಗ್ರಾಚುಲೇಟ್ ಮಾಡಿದ್ರು. ಅಷ್ಟು ದೊಡ್ಡ ಮನಸ್ಸಿರುವಂತ ಗಾಯಕಿಯವರು, ಸರಸ್ವತಿನೇ
ಗಾಯಕಿ ಅನ್ನಕ್ಕಿಂತ ಸರಸ್ವತಿನ ನಾವು ಪೂಜೆ ಮಾಡ್ತೀವಿ, ಬಟ್ ಇವ್ರು ಎದುರುಗಡೆ ಕಾಣುವಂತ ಸರಸ್ವತಿ ಅಂತ ನಾನು ಯಾವಾಗೂ ಹೇಳೋದು. ಅಷ್ಟು ಒಳ್ಳೆ ಮನಸ್ಸಿರುವಂತ, ಪ್ರತಿಯೊಬ್ಬರಿಗೂ ತಾಯಿ ಅನ್ನೋ ತರ ಇದ್ರು ಅವರು. ಒಂದು ಸಂಗೀತಗಾರರಾಗಿ ಒಂದು ಪರಿಪೂರ್ಣತೆ ಅನ್ನೋದು ಏನಿತ್ತಲ್ಲ, ಅದನ್ನ ಆ ತಾಯಿಯಲ್ಲಿ ಕಾಣಬಹುದು ನಾವು. ಹೌದು ಹೌದು, ಖಂಡಿತ ಖಂಡಿತ. ಹಾಗೆ ಹೈ ಪಿಚ್ ಅಲ್ಲಿ ಅವ್ರು ಹಾಡಿರುವಂತ ಹಾಡುಗಳು ಯಾವ್ದಾದ್ರು ನೆನಪಿದ್ಯಾ? ಯಾವ್ದಾದ್ರು ಹೈ ಪಿಚ್ ಅಲ್ಲಿ ಎಷ್ಟು ಹಾಡುಗಳು ಹೈ ಪಿಚ್ ಅಲ್ಲೇ ಇರುತ್ತೆ, ಮತ್ತೆ ಲೋ ಪಿಚ್ ಅಲ್ಲೂ ಇರುತ್ತೆ. ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ, ಆ ಹಾಡಲೆ ಕೊನೆಯಲ್ಲಿ ರಾಘವೇಂದ್ರ ರಾಘವೇಂದ್ರ ಅಂತ ಇನ್ನೂ ಪಿಚ್ ಹೋಗ್ತಾರೆ ನೋಡಿ. ಆ ಹಾಡಿರ್ಬೋದು. ಅಯ್ಯೋ, ಎಷ್ಟು ಸುಮಾರು ಹಾಡುಗಳಿಗಪ್ಪ, ಹಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಗೇನೆ ಕಾಯ್ಬೇಕು, ಅಷ್ಟು ವರ್ಷಗಳು ಹಾಡ್ಬೇಕು ನಾನು, ಅಷ್ಟು ಹಾಡುಗಳಿವೆ. ಆ ಪದಗಳಿಗೆ ಜೀವ ತುಂಬುವುದು ಅನ್ನೋದು ಇದೆಯಲ್ಲ, ಬಹುಶಃ ಜಾನಕಮ್ಮ ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಆ ಪದಗಳಿಗೆ ಜೀವ ತುಂಬ್ತಾ ಇದ್ರು. ಅದು ನೋಡುಗರಿಗೆ ಅಥವಾ ಕೇಳುಗರಿಗೆ ಅವ್ರ ಮನಸ್ಸಿಗೆ ಒಂದು ಹಿತ ಕೊಡ್ತಾ ಇತ್ತು ಅಂತ, ಹಿತ ಅನಿಸ್ತಾ ಇತ್ತು. ಅವ್ರದ್ದು ಇನ್ನೊಂದು ಹಾಡು ನನ್ಗೆ ಯಾವಾಗೂ ಬಹಳ ಇಷ್ಟ. ಹೇಳಿ ಹೇಳಿ. ಏನೆಂದು ಹಾಡಲಿ ನಾನಿನ್ನ ನೆರಳಾಗಿ, ನೀ ನನ್ನ ಉಸಿರಾಗಿ, ನೀ ಮನಸ್ಸು ಮಾಡದೆ ಬೆರಳಿಂದ ನುಡಿಸದೆ. ಈ ತರ ತುಂಬಾ ಹಾಡುಗಳಿವೆ. ಹೇಳೋದು ನಾನು ಪ್ರಾಕ್ಟೀಸ್ ಮಾಡೋದೆಲ್ಲ ಇವ್ರ ಹಾಡುಗಳನ್ನೇ ಎಷ್ಟೊಂದ್ಸತಿ ಹಾಡ್ಕೊಂಡ್ರೆ ಒಂಥರ ಮೆಡಿಟೇಷನ್ ಆದಂಗ ಆಗತ್ತೆ ನನ್ಗೆ ಪ್ರಾಕ್ಟೀಸ್ ಮಾಡೋವಾಗೆಲ್ಲ. ನೋಡಿ, ಕರೆಯೇ ಕೋಗಿಲೆ ಮಾಧವನ ಕಾತರ ತುಂಬಿದ ಈ ನಯನ, ಕಾಣಲು ಕಾದಿದೆ ಪ್ರಿಯತಮನ. ಒಳ್ಳೊಳ್ಳೆ ಕ್ಲಾಸಿಕಲ್ ಸಾಂಗ್ಸು ಎಲ್ಲ ಸುಮಾರು ಹಾಡುಗಳಿದೆ, ಹೇಳ್ತಾ ಹೋದ್ರೆ ಒಂದೊಂದು. ಛಾಯಾ ಅವರೇ, ತಾವೊಬ್ರು ಗಾಯಕಿಯಾಗಿ ನೀವ್ ಹೇಳಿದ್ರಿ ನಮ್ಗೆ ಕಣ್ಣಿಗೆ ಕಾಣ್ತಾ ಇದ್ದಂತ ಸರಸ್ವತಿ ಅಂತ ಹೇಳಿದ್ರಿ. ಅವ್ರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಆದ್ರೆ ಎಂದು ನಮ್ಮೊಳಗವರು ಜೀವಂತವಾಗಿರ್ತಾರೆ. ಅವರಿಗೊಂದು ಹಾಡಿನ ಮೂಲಕವೇ ಒಂದು ಅಂತಿಮ ನಮನ ಸಲ್ಲಿಸೋದಾದ್ರೆ ಯಾವ ಹಾಡು ಹಾಡ್ತೀರಿ? ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿಹುದು ಕಾಣೆ. ಯಾವ ಜನ್ಮದ ಮೈತ್ರಿ. ವಾವ್, ಹೇಳಕ್ಕೆ ಮಾತೇನಿಲ್ಲ, ಮನಸ್ಸು ಭಾರವಾಗಿದೆ. ಹೌದು ಹೌದು, ಖಂಡಿತ. ಒಂಥರ ಅದೇ ನೆನೆಯಿಂದ ಒಂಥರ ಅದೇ ನನ್ಗೆ ಒಂಥರ ಬಹಳ ಒಂಥರ ಮನ್ಸಿಗೆ ತುಂಬಾ ಒಂಥರ ಹಿಂಸೆ ಆಗ್ತಾ ಇದೆ, ಹೇಳಕ್ ಆಗ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಅವ್ರ ಹಾಡುಗಳನ್ನ ಹಾಡಿನೇ ನಾವು ಒಂದು ಜನಗಳು ಇಷ್ಟಪಡೋದು ಅವ್ರ ಹಾಡುಗಳನ್ನ. ಕೆಲವು ಹಾಡೋದ್ರಿಂದಾನು ಎಷ್ಟೋ ಜನ ಒಂಥರ ಅವರ ಮೆಮೊರೀಸ್ಗೆಲ್ಲ ಹೋಗ್ತಾರಲ್ವಾ ಅವ್ರ ಹಾಡುಗಳು ಕೇಳಿದಾಗ. ಸೊ ಹಂಗಾಗಿ ಅಂತಂತ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಜಾನಕಿ ಅಮ್ಮಂಗೆ. ಆ ದೇವ್ರು ಅವ್ರ ಆತ್ಮಕ್ಕೆ ಶಾಂತಿನ ಕೊಡ್ಲಿ ಅಂತ ಕೇಳ್ಕೊತೀನಪ್ಪ. ಧನ್ಯವಾದಗಳು ಛಾಯಾ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಗಾಯಕಿ ಛಾಯಾ ಅವರು ಮಾತಾಡ್ತಾ ಜಾನಕಿ ಅಮ್ಮ ಅವರ ಬಗೆಗೆ ತಮ್ಮ ಅಭಿಪ್ರಾಯ, ತಾವು ಅವ್ರ ಜೊತೆಗೆ ಅವರು ಮಾತಾಡಿದ್ದು ಅದೆಲ್ಲವನ್ನ ವಿವರಿಸ್ತಾ ಇದ್ರು. ಇನ್ನು ಲಕ್ಷಾಂತರ